ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ನಿಮ್ದು ಡೆಸ್ಕ್ಟಾಪ್ ಮೇಲೆ ಒಂದು ಟಾಮ್ಕ್ಯಾಟ್ ಅಂತ ಟಾಮ್ಕ್ಯಾಟ್ 6 ಅಂತ ಒಂದು exe ಫೈಲ್ ಕೊಟ್ಟಿರ್ತೀನಿ. ಫಸ್ಟ್ ನೀವು ಇದನ್ನ ರನ್ ಮಾಡಬೇಕು. ಓಕೆ, ಸೊ ನಾನು ನಿಮ್ಗೆ ಹೇಳಿದ್ದೆ ನಮ್ದೆಲ್ಲ ಕ್ರಿಯೇಟ್ ಮಾಡಿದ್ದು ಇಟ್ ಇಸ್ ಅ ವೆಬ್ ಅಪ್ಲಿಕೇಶನ್. ವೆಬ್ ಅಪ್ಲಿಕೇಶನ್ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಕ್ಲೈಂಟ್ ಅಂಡ್ ಸರ್ವರ್ ಕಾನ್ಸೆಪ್ಟ್ ನಾಗ ವರ್ಕ್ ಆಗ್ತವೆ. ಕ್ಲೈಂಟ್ ಅಂಡ್ ಸರ್ವರ್ ಅಂತಂದ್ರೆ ನೀವು ಯಾವುದೇ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕಂತಂದ್ರೆ ಸೇ ಎಕ್ಸಾಂಪಲ್ ಏನು ಸರ್ ನೀಲಾಂಬಿಕಾ ನಿಧಿ, ಸರ್ ನೀಲಾಂಬಿಕಾ ನಿಧಿಗೆ ಒಂದು ಮೇಲ್ ಕಳಿಸ್ಬೇಕಂತ ಮಾಡ್ಯಾರ. ಸೊ ಮೇಲ್ ಕಳಿಸ್ಬೇಕಂದ್ರೆ ಇಬ್ರು ಆಜು ಬಾಜು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಲಿ ಅವತ್ತು ನೀಲಾಂಬಿಕಾ ಅವ್ರು ಟೈಪ್ ಮಾಡಿದ ಮೇಲ್ ಇಟ್ ವಿಲ್ ಗೋ ಟು ದ ಜಿಮೇಲ್ ಸರ್ವರ್. ಜಿಮೇಲ್ ಸರ್ವರ್ಲಿಂದ ಇಟ್ ವಿಲ್ ಕಮ್ ಟು ನಿಧಿ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯಾವುದೇ ಕಮ್ಯುನಿಕೇಶನ್ ಆಗಬೇಕು ಅಂತಂದ್ರೆ ಇಟ್ ಈಸ್ ಬಿಟ್ವೀನ್ ಟು ಕ್ಲೈಂಟ್ಸ್ ಎಂದು ಡೈರೆಕ್ಟ್ ಆಗಂಗಿಲ್ಲ. ಅಂದ್ರೆ ಯು ಆರ್ ದ ಕ್ಲೈಂಟ್ಸ್ ಇನ್ ದಿಸ್ ಕೇಸ್. ಸೊ ಕ್ಲೈಂಟ್ಸ್ ಡೈರೆಕ್ಟ್ ಕಮ್ಯುನಿಕೇಶನ್ ಆಗಂಗಿಲ್ಲ. ಅದಕ್ಕೆ ಏನಂತಂದ್ರೆ ವಿ ನೀಡ್ ಒನ್ ಮೀಡಿಯೇಟರ್. ದಟ್ ಮೀಡಿಯೇಟರ್ ಇಸ್ ಕಾಲ್ಡ್ ಆಸ್ ಅ ಸರ್ವರ್ ಇನ್ ದಿಸ್ ಕೇಸ್. ಸೊ ನಿಮ್ದು ಏನೇ ಡೇಟಾ ನೀವು ಸೆಂಡ್ ಮಾಡಿದ್ರಿ ಅಂತಂದ್ರೆ ಅದು ಸರ್ವರ್ ಬಲ್ಲಿ ಹೋಗ್ತದೆ. ಸರ್ವರ್ಲಿಂದ ಕ್ಲೈಂಟ್ ಇನ್ನೊಂದು ಕ್ಲೈಂಟಿಗೆ ಬರ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅವರ್ ಸರ್ವರ್ ಇನ್ ದಿಸ್ ಕೇಸ್. ಈ ಸರ್ವರ್ ನೀವು ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಕಮ್ಯುನಿಕೇಶನ್ ಇಸ್ ನಾಟ್ ಪಾಸಿಬಲ್ ಇನ್ ದಿಸ್. ಸೊ ಹಿಂಗಾಗಿ ಇದು ರನ್ ಮಾಡಿ ನಿಮ್ದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗೋ ತನಕ ಇದನ್ನ ಹಂಗೆ ಇಡಬೇಕು. ಸೊ ವಿಲ್ ಮಿನಿಮೈಸ್ ದಿಸ್. ಓಕೆ, ನೆಕ್ಸ್ಟ್ ನಿಮ್ದು ಸಿಸ್ಟಮ್ ನಾ ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀನಿ ಅಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಕೊಟ್ಟಿರ್ತೇನೆ. ಸಪೋಸ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಹಾಕಿದ್ರೆ ನಿಮ್ ಲ್ಯಾಪ್ಟಾಪ್ನಾಗ ಅಂತಂದ್ರೆ ಕ್ಯಾಬ್ ಬುಕಿಂಗ್ ಅಂತ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಕೊಟ್ಟಿರ್ತೀನಿ. ಆ ಶಾರ್ಟ್ಕಟಿಗೆ ಡಬಲ್ ಕ್ಲಿಕ್ ಮಾಡಬೇಕು. ಬಟ್ ರಿಮೆಂಬರ್ ನೀವು ಡಬಲ್ ಕ್ಲಿಕ್ ಫಸ್ಟ್ ಆ ಟಾಮ್ಕ್ಯಾಟ್ 6 ಮಾಡಬೇಕು, ಆಮೇಲೆ ಯು ಶುಡ್ ಓಪನ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ನೀವು ಫಸ್ಟ್ ಈಗ ಪ್ರಾಜೆಕ್ಟ್ ಓಪನ್ ಮಾಡಿದ್ರೆ ಪೇಜ್ ನಾಟ್ ಫೌಂಡ್ ಎರರ್ ಅಂತ ಬರ್ತದೆ. ಓಕೆ, ಸೊ ಫಸ್ಟ್ ಓಪನ್ ಮಾಡ್ತೀವಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ವಿ ಹ್ಯಾವ್ ಅ ಅಡ್ಮಿನಿಸ್ಟ್ರೇಟರ್ ಅವನ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಫಿಕ್ಸ್ ಇರ್ತದೆ. ಓಕೆ, ಸೊ ಅದು ನೀವು ಬರ್ಕೊಂಡ್ಬಿಡ್ರಿ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್. ಯೂಸರ್ ನೇಮ್ ಬಂದು ಇಟ್ ಇಸ್ admin@gmail.com. ಪಾಸ್ವರ್ಡ್ admin123. ಯೂಸರ್ ನೇಮ್ admin@gmail.com. ಪಾಸ್ವರ್ಡ್ admin123. ಎಲ್ಲ ಸ್ಮಾಲ್ ಲೆಟರ್ಸ್ ಇರ್ತವ. ಸೊ ಫಸ್ಟ್ ನೀವೇನಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಅಕೌಂಟಿಗೆ ಲಾಗಿನ್ ಆಗ್ತಾರೆ. ಸೊ ಒಂದ್ಸಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಒಬ್ರು ಬರ್ಕೊಂಡ್ರೆ ಸಾಕು, ಆಮೇಲೆ ಶೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಕ್ಲಿಕ್ ಮಾಡ್ತೀರಿ, ದೆನ್ ಯು ವಿಲ್ ಕ್ಲಿಕ್ ಆನ್ ಸಬ್ಮಿಟ್ ಇನ್ ದಿಸ್ ಕೇಸ್. ಸೊ ಸಬ್ಮಿಟ್ ಅಂದ ತಕ್ಷಣ ಯು ವಿಲ್ ಕಮ್ ಟು ದ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ನಾಗ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾನೆ ಅಂದ್ರೆ ಹಿ ವಿಲ್ ಗೋ ಫಾರ್ ದ ಕ್ಯಾಬ್ಸ್ ಇನ್ ದಿಸ್ ಕೇಸ್. ಸೊ ಕ್ಯಾಬ್ ಒಳಗ ಯಾರ್ಯಾರು ಅವನ ಬಲ್ಲಿ ಕ್ಯಾಬ್ ಸರ್ವಿಸಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬರ್ತಾರೆ. ಸೊ ಎಕ್ಸಾಂಪಲ್ ಇಲ್ಲಿ ನಮ್ಮ ಗುಲ್ಬರ್ಗ ಒಳಗ BSNL ಎದುರು ಅಲ್ಲಿ ಕ್ಯಾಬ್ಗಳು ನಿಂತಿರ್ತಾರೆ. ಸೊ ಅವ್ರನ್ನ ಏನಂತಾರೆ ನಿಮ್ದು ಸಾಫ್ಟ್ವೇರ್ನಾಗ ನಾವು ಬಂದು ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಸೊ ದಟ್ ನನ್ನ ಬಲ್ಲಿ ನೀವೆಲ್ಲ ಕಸ್ಟಮರ್ಸ್ ಇದೆ. ಸೊ ನೀವು ಬುಕ್ ಮಾಡ್ಬೇಕಾದ್ರೆ ನಾ ಅವ್ರದ್ದು ಅದು ಕ್ಯಾಬ್ಗಳು ನಿಮಗೆ ತೋರಿಸ್ತೀನಿ, ಅಲ್ಲಿ ಹೋಗಿ ನೋಡೋದೆಲ್ಲ ಬೇಕಾಗಲ್ಲ ನಿಮಗೆ. ಸೊ ಅದ್ರ ಸಲುವಾಗಿ ಅವ್ರು ಬಂದು ನಮ್ಮಲ್ಲಿ ಏನ್ ಮಾಡ್ತಾರೆ ರಿಜಿಸ್ಟರ್ ಮಾಡ್ಕೋಬೇಕು. ಆ ರಿಜಿಸ್ಟರ್ ಮಾಡ್ಲಿಕ್ಕೆ ವಿ ಹ್ಯಾವ್ ದ ಅಪ್ಲಿಕೇಶನ್. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಆಲ್ರೆಡಿ ಇಬ್ರು ಕ್ಯಾಬ್ದವ್ರು ಇದ್ದಾರೆ. ಸೊ ಐ ವಾಂಟ್ ಟು ಆಡ್ ದ ಥರ್ಡ್ ಕ್ಯಾಬ್ ಇನ್ ದಿಸ್ ಕೇಸ್. ಸೊ ಐ ಆಡ್ ಅ ಥರ್ಡ್ ಕ್ಯಾಬ್ ಪರ್ಸನ್, ದಟ್ ಇಸ್ ರಾಜೇಶ್. ನೆಕ್ಸ್ಟ್ ಅವನು ಯಾವ ಟೈಪ್ ಆಫ್ ವೆಹಿಕಲ್ ಅಂತ ವೆಹಿಕಲ್ ಇನ್ಫಾರ್ಮೇಶನ್ ಕೊಡ್ತೀವಿ ನಾವು. ಸೊ ಹಿ ಹ್ಯಾಸ್ ಅ ವೆಹಿಕಲ್ ಎರ್ಟಿಗಾ ಅಂತ ಇದು ವೆಹಿಕಲ್ ಬರ್ತದ. ನೆಕ್ಸ್ಟ್ ವೆಹಿಕಲ್ ಟೈಪ್ನಾಗ ಕಾರ್ ಅದನ್ನ, ಕ್ಯಾಬ್ ಅದನ್ನ, TT ಅದನ್ನ, ಟ್ಯಾಕ್ಸಿ ಅದನ್ನ, ಯು ಹ್ಯಾವ್ ಟು ಮೆನ್ಷನ್ ದಟ್ ಇನ್ ದಿಸ್ ಕೇಸ್. ಸೊ ಅದು ಇಟ್ ಕಮ್ಸ್ ಅಂಡರ್ ದ ಕಾರ್ ಇನ್ ದಿಸ್. ನೆಕ್ಸ್ಟ್ ಯಾವ ಇಯರ್ದ ಗಾಡಿ ಅದ ಅಂತೇಳಿ, ಯಾಕಂದ್ರೆ ಕೆಲವು ಮಂದಿ ಹಳಿ ಗಾಡಿ ಅಂತ ಪ್ರಿಫರ್ ಮಾಡಂಗಿಲ್ಲ. ಅದಕ್ಕೆ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಅವ್ನು ಯಾವ ಇಯರ್ನಾಗ ಅದು ಗಾಡಿ ಪರ್ಚೇಸ್ ಮಾಡಿದ್ದದ ಅದರದ್ದು ಇನ್ಫಾರ್ಮೇಶನ್ ಕೊಡೋದು. ಪರ್ಚೇಸ್ ಅನ್ನೋಕ್ಕಿಂತ ಯಾವ ಇಯರ್ದ ಮಾಡಲ್ ಅದ, ಯಾವ ಇಯರ್ನಾಗ ಅದು ಮ್ಯಾನುಫ್ಯಾಕ್ಚರ್ ಆಗ್ಯದ ಅಂತ ಅನ್ನೋದು we have to give it in the model year in this case. So 2022 na purchase ಮಾಡೋಣ. So I'll give it as 2022. Next ಡ್ರೈವರ್ ಅಂಡ್ ಮೊಬೈಲ್ ನಂಬರ್ ಬೇಕು, ಯಾಕಂದ್ರೆ ಅವ ಬುಕ್ ಮಾಡಿದ್ರೆ ಅವನಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬೇಕು. ಸೊ ವಿಲ್ ರಿಜಿಸ್ಟರ್ ಹಿಸ್ ನಂಬರ್ ಆಲ್ಸೋ. ನೆಕ್ಸ್ಟ್ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್, ಯಾಕಂದ್ರೆ ಅವಾಗ ಅಥೆಂಟಿಕ್ ಇರಬೇಕು. ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಅವ್ನು ರಿಜಿಸ್ಟರ್ ಮಾಡ್ಕೊಂಡ್ರೆ ನಡೆಯಂಗಿಲ್ಲ. ಅದಕ್ಕೆ ಅವ್ನು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಇರ್ತದ, ಆ ನಂಬರ್ ನಾವು ಇಲ್ಲಿ ತಗೋತೀವಿ. K32 ಸೊ 1 2 3 4 ಅಂತ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅದ. ಯಾವ ಸಿಟಿ ಒಳಗಿದ್ದಾನೆ, ಈಸ್ ಇನ್ ಗುಲ್ಬರ್ಗ ಒಳಗೆ ಸರ್ವಿಸ್ ಕೊಡ್ಲಿಕ್ಕೆ. ಸೊ ಕ್ಲಿಕ್ ಆನ್ ಸಬ್ಮಿಟ್. ಕ್ಯಾಬ್ ಡೀಟೇಲ್ಸ್ ಆಡೆಡ್, ಕ್ಲಿಕ್ ಆನ್ ಓಕೆ.
ಸೊ ಇಲ್ಲಿ ನಮ್ಮ ಕ್ಯಾಬ್ ಡೀಟೇಲ್ಸ್ ಬಂತು, ಈ ಕೆಳಗೆ ಆ್ಯಡ್ ಆಗುತ್ತೆ. ಸೊ ನಮ್ಮಲ್ಲಿ ಥರ್ಡ್ ಪರ್ಸನ್ K32 ರಾಜೇಶ್ ಸರ್ಮಲ್ ದ ಇನ್ಫಾರ್ಮೇಶನ್ ಹ್ಯಾಸ್ ಬಿನ್ ಆಡೆಡ್ ಇನ್ ದಿಸ್. ಅವ್ರು ನಾಳೆ ನನ್ನ ಸರ್ವಿಸ್ ಬ್ಯಾಡ್ ನಾ ಬಿಟ್ಟು ಹೋಗ್ತೀನಿ, ನಿಮ್ಮಲ್ಲಿ ಏನೋ ಬರಂಗಿಲ್ಲ ನನಗೆ ಅಂತಂದ್ರೆ ವಿ ಕ್ಯಾನ್ ಕ್ಲಿಕ್ ಆನ್ ದ ಡಿಲೀಟ್ ಆಪ್ಷನ್, ವಿಲ್ ಡಿಲೀಟ್ ದ ರೆಕಾರ್ಡ್ ಆನ್ ದಿಸ್. ಸೊ ಇದು ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಏನು ಮಾಡ್ತಾನೆ, ಆಮೇಲೆ ಯಾವ ಕ್ಯಾಬ್ಗಳವ ಅವು ಕ್ಯಾಬ್ಗಳು ಆ್ಯಡ್ ಮಾಡ್ಕೋತಾನೆ. ಕ್ಲಿಯರ್ ಇದೆ ಇದು? ಸದ್ಯಕ್ಕೆ ಅಡ್ಮಿನಿಸ್ಟ್ರೇಟರ್ ಕ್ಯಾಬ್ ಆ್ಯಡ್ ಮಾಡಿ ಕ್ಲೋಸ್ ಮಾಡಿ, ಇದೇ ಆರ್ಡರ್ನ ನೀವು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕಲ್ಲಿ. ಓಕೆ, ಈಗ ಸರ್ ಎಕ್ಸಾಂಪಲ್ ಏನು ಸರ್, Nandini wants to book a cab in this case. So cab book ಮಾಡಬೇಕು ಅಂದ್ರೆ first she has to register in the application. So application ನಾಗ ಅವ್ರಿಗೆ ಡೀಟೇಲ್ಸ್ ಕೊಟ್ಟು ಇಲ್ಲಿ ಆಡ್ ಮಾಡ್ಕೋಬೇಕು. ಸೇ NAMDINI Nandini, ಸೇ ಇಮೇಲ್ ID nandini@gmail.com, ಸೇ ಪಾಸ್ವರ್ಡ್ Nandini ಇಡಮು, ಪಾಸ್ವರ್ಡ್ ಏನೋ ಅಂತ ಹೇಳ್ತಿ, ಸೇ ಮೊಬೈಲ್ ನಂಬರ್ ಜಸ್ಟ್ ರಿವರ್ಸ್ ಆರ್ಡರ್ ಅಂತ ಹಾಕ್ತೀನಿ, ಸಿಟಿ ಇಸ್ ಗುಲ್ಬರ್ಗ, pin code is 58510 and click on submit. So registration successful. So now Nandini has registered to the application. E application register madala, now she can perform the login operation. So login agಬೇಕಾದ್ರೆ ಅಲ್ಲಿ ಏನು ID ಪಾಸ್ವರ್ಡ್ ಕೊಟ್ಟಿರ್ತಾರೆ, ಇಮೇಲ್ ID ರಿಜಿಸ್ಟರ್ ಆಗೋದಾಗ ಸೇಮ್ ಡೀಟೇಲ್ಸ್ ಕೊಡಬೇಕಿಲ್ಲ. ಸೊ nandini@gmail.com, ಪಾಸ್ವರ್ಡ್ ನೋ Nandini, click on submit and she will login in this case. ಸೊ ಅಲ್ಲಿ ಬಂದ ತಕ್ಷಣ ಒಂದು ಹೋಮ್ ಪೇಜ್ ವೆಲ್ಕಮ್ ಬರ್ತದೆ. ನಾವು ಶಿ ವಾಂಟ್ಸ್ ಟು ಬುಕ್ ಅ ಕ್ಯಾಬ್, ಇಲ್ಲಿ ಬುಕ್ ಕ್ಯಾಬ್ ಅಂತ ಕ್ಲಿಕ್ ಮಾಡ್ತಾರೆ. ಸೊ ಬುಕ್ ಕ್ಯಾಬ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಸಲಗೆ ಬುಕ್ ಮಾಡ್ತಿರ್ಬೋದು, ಅಥವಾ ಅವ್ರ ಪೇರೆಂಟ್ಸ್ ಎಲ್ಲರೂ ಹೋಗ್ಲಿಕ್ಕೆ ಅಂತ ಬುಕ್ ಮಾಡ್ತಿರ್ಬೋದು. ಸೊ ಶಿ ವಿಲ್ ಗಿವ್ ದ ನೇಮ್ ಆಫ್ ದ ಕಸ್ಟಮರ್. ಸೇ ಅವ್ರ ಹೆಸರು ಮೇಲೆ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಕೀಪ್ ಇಟ್ Nandini ಇನ್ ದಿಸ್ ಕೇಸ್. ಎಲ್ಲಿ ಬಂದು ಪಿಕಪ್ ಮಾಡಬೇಕು, ಸೇ ನಿಮ್ದು ಪೊಸಿಷನ್ ವೇರ್ ದ ಕ್ಯಾಬ್ ಪರ್ಸನ್ ಮಸ್ಟ್ ಕಮ್ ಇನ್ ದಿಸ್ ಕೇಸ್. ಸೊ ನೀವೇನ್ ಮಾಡ್ತೀರಿ, ಪಿಕಪ್ ಪಾಯಿಂಟ್ ನಿಮ್ಮ ಮನಿ ಅಡ್ರೆಸ್ ಕೊಡ್ತೀರಿ, ಅಥವಾ SBR ಕಾಲೇಜ್, SBR ಕಾಲೇಜ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಡ್ರಾಪ್ ಪಾಯಿಂಟ್ ಎಲ್ಲಿ ಹೋಗ್ಬೇಕಾಗ್ಯದ, ಸೇ ಶಿ ವಾಂಟ್ಸ್ ಟು ಗೋ ಟು ಬೀದರ್, ಸೊ ಬೀದರ್. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಸಿಟಿ ಅಫ್ಕೋರ್ಸ್ ಗುಲ್ಬರ್ಗ ಸಿಟಿ ಒಳಗೆ ಅದ. ಪಿಕಪ್ ಟೈಮ್ ಎಷ್ಟೊತ್ತಿಗೆ ಬಂದು ಪಿಕಪ್ ಮಾಡಬೇಕು, ಸೊ ಶಿ ವಿಲ್ ಮೆನ್ಷನ್ ದ ಪಿಕಪ್ ಶುಡ್ ಬಿ at 10 AM. ಯಾವ ಡೇಟಿಗೆ ಬಂದು ಪಿಕಪ್ ಮಾಡಬೇಕು, ಸೊ ಶಿ ಹ್ಯಾಸ್ ಟು ಗೋ ಟುಮಾರೋ ಇನ್ ದಿಸ್ ಕೇಸ್. ಸೊ ಡೇಟ್ ಸೆಲೆಕ್ಟ್ ಮಾಡಿ. ಎಷ್ಟು ಮಂದಿ ಪ್ಯಾಸೆಂಜರ್ಸ್ ಇದ್ದಾರೆ, ಸೊ ಶಿ ಹ್ಯಾಸ್ ಅರೌಂಡ್ 4 passengers ಇನ್ ದಿಸ್ ಕೇಸ್. ಇಷ್ಟು ಟೈಪ್ ಮಾಡಿ ಪೇ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ತಾರೆ. ಸಬ್ಮಿಟ್ ಆ್ಯಂಡ್ ಪೇ ಅಂದ ತಕ್ಷಣ ಕ್ಯಾಬ್ ಬುಕಿಂಗ್ ಸಕ್ಸಸ್ಫುಲ್, ಕ್ಲಿಕ್ ಆನ್ ಓಕೆ. ನೆಕ್ಸ್ಟ್ ಸೀದಾ ಪೇಮೆಂಟ್ ಕಾರ್ಡಿಗೆ ಬರ್ತದೆ. ನಾವೇನು ಮಾಡ್ತೀವಿ, ಮಿನಿಮಮ್ ಚಾರ್ಜ್ 150 rupees ಚಾರ್ಜ್ ಮಾಡ್ಲಿಕ್ಕೀವಿ. ಸೊ ವಿ ಆರ್ ಚಾರ್ಜಿಂಗ್ 150 rupees. ಸೊ 150 ಆಗ ಅವ್ರ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕ್ತಾರೆ ಇಲ್ಲಿ. ಸೇ ನೇಮ್ ಇಸ್ Nandini, ಕಾರ್ಡ್ ಡೇಟ್ ನಂಬರ್ ಇದು 16 digit ನಂಬರ್ ಇರಬೇಕು ಕಂಪಲ್ಸರಿ. ವಿಲ್ ಬಿ ಎಂಟ್ರಿಂಗ್ 16, ನಾಟ್ ಮೋರ್ ದೆನ್ ದಟ್. ಓಕೆ, ನೆಕ್ಸ್ಟ್ CVV ಅಂತ ಇರ್ತದೆ, ಒಂದು 3 digit ಪಿನ್ ನಂಬರ್ ಇರ್ತದೆ ಕಾರ್ಡ್ನಾಗ. ಸೊ ಆ 3 digit ಹಾಕ್ತೀರಿ. ಎಲ್ಲಿ ತನಕ ನಿಮ್ಮ ಕಾರ್ಡ್ ವ್ಯಾಲಿಡ್ ಅದ, ಯು ಹ್ಯಾವ್ ಟು ಮೆನ್ಷನ್ ದ ಇಯರ್ ಇನ್ ದಿಸ್, ಮಂತ್ ಅಂಡ್ ಇಯರ್ ಇನ್ ದಿಸ್ ಕೇಸ್. ಸೊ 2025 ತನಕ ಮೆನ್ಷನ್ ಮಾಡ್ತೀವಿ. ದೆನ್ ಅದು ಮಾಸ್ಟರ್ ಕಾರ್ಡ್ ಅದನೋ ವೀಸಾ ಅದನೋ ಅದು ಟೈಪ್ನಾಗ ಇರ್ತದೆ, ಯಾವ್ದಾರು ಸೆಲೆಕ್ಟ್ ಮಾಡ್ರಿ. ಆಮೇಲೆ ಅದು ಕಾರ್ಡಿಗೆ ಒಂದು ಪಿನ್ ಇರ್ತದೆ, ಪಿನ್ ನಂಬರ್ ಎಂಟರ್ ಮಾಡ್ತೀವಿ ಆ್ಯಂಡ್ ಶಿ ವಿಲ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್. ಸೊ ಕ್ಯಾಬ್ ಬುಕ್ ಮಾಡಿದ ತಕ್ಷಣ ಕ್ಯಾಬ್ ಸಕ್ಸಸ್ಫುಲ್ ಅಂತ ತೋರಿಸ್ತಾನೆ. ನೆಕ್ಸ್ಟ್ ಪೇಮೆಂಟ್ ಮಾಡ್ತಾರೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸಿದ ತಕ್ಷಣ ಯು ಕ್ಯಾನ್ ಗೋ ಹಿಯರ್ ಡ್ರೈವರ್ ಡೀಟೇಲ್ಸ್. ಯಾರ್ಯಾರು ಡ್ರೈವರ್ಸ್ ಅರ ಅವ್ರದ್ದೆಲ್ಲ ಇನ್ಫಾರ್ಮೇಶನ್ ಶಿ ಕ್ಯಾನ್ ಗಿವ್ ಇನ್ ದಿಸ್ ಕೇಸ್. ಈಗ ಅವ್ರೇನು ಕ್ಯಾಬ್ ಬುಕ್ ಮಾಡಿದ್ರು, ಆ ಕ್ಯಾಬ್ ಬುಕ್ ಮಾಡಿದ ಡೇಟಾ ಇಲ್ಲದ. ಅಂಡ್ ಹಿಯರ್ ಯು ಕ್ಯಾನ್ ಸಿ ಡ್ರೈವರ್ ಲೈಸೆನ್ಸ್ ಪೆಂಡಿಂಗ್ ಅದ, DL ನಂಬರ್ ಪೆಂಡಿಂಗ್ ಅದ. ಅಂದ್ರೆ ದ ಇನ್ಫಾರ್ಮೇಶನ್ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್, ಬಟ್ ಇನ್ನ ಅವ್ರು ಅಪ್ರೂವ್ ಮಾಡಿಲ್ಲ. ಅಡ್ಮಿನಿಸ್ಟ್ರೇಟರ್ ಹ್ಯಾಸ್ ಟು ಅಪ್ರೂವ್ ಅಂಡ್ ಅಸೈನ್ ದ ಡ್ರೈವರ್ ಇನ್ ದಿಸ್ ಕೇಸ್. ಸೊ ಇಷ್ಟು ಮಾಡಿ ಶಿ ವಿಲ್ ಲಾಗ್ ಔಟ್ ಫ್ರಮ್ ಹಿಯರ್. ಅಂದ್ರೆ ಬರೀ ಒಂದು ಕ್ಯಾಬ್ ಬುಕ್ ಮಾಡಿದ್ರು, ಪೇಮೆಂಟ್ ಮಾಡಿದ್ರು, ಕ್ಲೋಸ್ ಮಾಡಿದ್ರು. ಈಗ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಮತ್ತೆ ಲಾಗಿನ್ ಆಗ್ತಾರೆ. ಸೊ ಮತ್ತೀಗ ವಿಲ್ ಲಾಗಿನ್ ಆಸ್ ಅ admin@gmail.com, ಪಾಸ್ವರ್ಡ್ admin 123. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆದ ತಕ್ಷಣ ಫಸ್ಟ್ ಟೈಮ್ ಬರೀ ಕ್ಯಾಬ್ ಅಷ್ಟೇ ಆಡ್ ಮಾಡಿದ್ದ. ನಾವು ಹಿ ವಿಲ್ ಗೋ ಫಾರ್ ರಿಕ್ವೆಸ್ಟ್. ಸೊ ರಿಕ್ವೆಸ್ಟ್ನಾಗ ಯಾರು ಕ್ಯಾಬ್ ಬೇಕು ಅಂತ ಹೇಳ್ಯಾರ ಅವ್ರದ್ದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಆದ ತಕ್ಷಣ ಹಿ ಹ್ಯಾಸ್ 2 ಆಪ್ಷನ್ಸ್, ಒಂದು ರಿಜೆಕ್ಟ್, ಇನ್ನೊಂದು ಅಲೋಕೇಟ್. ಸೊ ಡಿಸ್ಟೆನ್ಸ್ ಎಲ್ಲ ಓಕೆ ಇತ್ತು ಅಂತಂದ್ರೆ ಹಿ ವಿಲ್ ಕ್ಲಿಕ್ ಆನ್ ಅಲೋಕೇಟ್. ಅಲೋಕೇಟ್ನಾಗ ಏನಾಗ್ತದ, ಎಲ್ಲ ನಿಮ್ದು ಇನ್ಫಾರ್ಮೇಶನ್ ಬರ್ತದ. ನಮ್ಮಲ್ಲಿ ಯಾವ ಡ್ರೈವರ್ ಖಾಲಿ ಇದಾನ ಅವನದು ಇನ್ಫಾರ್ಮೇಶನ್ ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್. ಈಗ ಸಪೋಸ್ ಒಂದು ಕ್ಯಾಬ್ ಒಬ್ಬದು ಆಲ್ರೆಡಿ ಬೇರೆ ಅಲೋಕೇಟ್ ಆಗಿತ್ತಂದ್ರೆ ಅವ್ರ ಹೆಸರು ತೋರ್ಸಂಗಿಲ್ಲ ಇಲ್ಲಿ. ಸೊ ಇಲ್ಲಿ ಏನ್ ಮಾಡ್ತೀವಿ, ವಿಲ್ ಗೋ ಫಾರ್ ರಾಜೇಶ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಆನ್ ಸಬ್ಮಿಟ್.
ಸೊ ಸಬ್ಮಿಟ್ ಮಾಡಿದ ತಕ್ಷಣ ಕಸ್ಟಮರ್ ಅಲಾಟೆಡ್ ಕ್ಯಾಬ್ ಇನ್ ದಿಸ್ ಕೇಸ್. ಓಕೆ, ಸೊ ಈಗ ಅವನಿಗೆ ಅದು ಕ್ಯಾಬ್ ಅಲಾಟ್ ಆಯ್ತು. ಅಲಾಟ್ ಆದ ತಕ್ಷಣ ಈಗ ಹೊಸ ಕ್ಯಾಬ್ ರಿಕ್ವೆಸ್ಟ್ ಯಾರ್ದು ಇಲ್ಲ, ಅದಕ್ಕೆ ಇದು ಖಾಲಿ ತೋರಿಸ್ತಿರುತ್ತೆ. ಸೊ ಇದು ಏನಂತಂದ್ರೆ ನಮ್ದು ರಿಕ್ವೆಸ್ಟ್ ನಾಗ ಬಂತು. ನೆಕ್ಸ್ಟ್ ವಿ ಹ್ಯಾವ್ ಯೂಸರ್ಸ್, ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ ಇದಾರೆ ಅವ್ರದ್ದು ಎಲ್ಲಾರ್ದು ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ನಂದಿನಿ ಹ್ಯಾಸ್ ಅ ರಿಜಿಸ್ಟರ್ಡ್ ಹಿಯರ್, ಅವ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತದೆ. ನೆಕ್ಸ್ಟ್ ಹಿ ಹ್ಯಾಸ್ ಅ ಪೇಮೆಂಟ್ ಆಪ್ಷನ್ಸ್, ಯಾರ ಪೇಮೆಂಟ್ ಎಲ್ಲೆಲ್ಲ ಪೇಮೆಂಟ್ ಡೀಟೇಲ್ಸ್ ತೋರಿಸ್ತದೆ ಇಲ್ಲಿ. ಸೊ ನಂದಿನಿ ಕಡೆಯಿಂದ ದೇ ಹ್ಯಾವ್ ಪೇಡ್ 150 rupees ಇನ್ ದಿಸ್, ಅದೇ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಸೇಮ್ ವೇ ಫೀಡ್ಬ್ಯಾಕ್ ಇರ್ತದ, ಕಸ್ಟಮರ್ಸ್ ಯಾರನ್ನ ಫೀಡ್ಬ್ಯಾಕ್ ಕೊಟ್ಟಿದ್ರು ಅಂದ್ರೆ ಅದರ ಇನ್ಫಾರ್ಮೇಶನ್ ತೋರಿಸಿ ಆಮೇಲೆ ನೋಡೋಣ ಅಂತ. ಸೊ ನಾವು ಕ್ಲಿಕ್ ಆನ್ ಕ್ಲೋಸ್. ನೆಕ್ಸ್ಟ್ ಈಗ ನಂದಿನಿ ಕನ್ಫರ್ಮ್ ಆಗ್ಬೇಕು, ಲೈಕ್ ನಂದು ಅಪ್ರೂವ್ ಆಗ್ಯದ ಇಲ್ಲ ಅಂತೇಳಿ. ಸೊ ಶಿ ವಿಲ್ ಲಾಗಿನ್ ಅಗೇನ್ ಇನ್ ದಿಸ್. ಸೊ ನಂದಿನಿ ಲಾಗಿನ್ ಆಗ್ತಾರ. ನಾವು ಶಿ ಕ್ಲಿಕ್ಸ್ ಆನ್ ಬುಕ್ ಕ್ಯಾಬ್. ಇಲ್ಲಿ ಅವಾಗ ಲಾಸ್ಟ್ ಟೈಮ್ ಪೆಂಡಿಂಗ್ ಅಂತ ಇತ್ತು. Now it is showing that the name has been approved in this case and the ಗಾಡಿ ನಂಬರ್ ಏನದ ಗಾಡಿ ನಂಬರ್ ತೋರಿಸ್ತದೆ. ಸೊ ಗಾಡಿ ನಂಬರ್ ಗೊತ್ತಾಯ್ತು ಅಂತಂದ್ರೆ she can go for driver details and get the details of the driver. ತಿಳಿದಿರೋದು ಪಾಯಿಂಟ್. ನೆಕ್ಸ್ಟ್ ಇದೆಲ್ಲ ಮುಗೀತದ, ಟ್ರಿಪ್ ಕಂಪ್ಲೀಟ್ ಆಯ್ತು ಅಂತ. ಸೇ ಬುಕ್ ಕ್ಯಾಬ್ನಾಗ ಇದು ಅವ್ನು ಪೂರ್ತಿ ಟ್ರಿಪ್ ಕಂಪ್ಲೀಟ್ ಆಗ್ತದೆ. Driver details ಆಯ್ತು. Now you want to give the feedback in this. So ನಿಮಗೆ ಅಲಾಟ್ ಆಗಿದ್ದ ಡ್ರೈವರ್ ಅಷ್ಟೇ ಇನ್ಫಾರ್ಮೇಶನ್ ತೋರಿಸ್ತೀವಿ. Okay, so we'll select driver on ಗಾಡಿ ನಂಬರ್ ಏನಂತ, we will select the ಗಾಡಿ ನಂಬರ್ in this case ಅದೇನೋ K32 ಏನೇನೋ ಐತದ. ನೋಡಿದ ಹಾಕಿರ್ತಾನೆ. So what is the feedback of her travel experience? So we'll keep it as good in this case and click on submit. ಯಾಕೆ ನಾವು ಫೀಡ್ಬ್ಯಾಕ್ ಕೊಡ್ತೀವಿ ಅಂತಂದ್ರೆ ಆ ಫೀಡ್ಬ್ಯಾಕ್ ಸಪೋಸ್ ಏನರ ಬಿಹೇವಿಯರ್ ಚಂದ ಇರಲಿಲ್ಲ ಅಥವಾ ಏನರ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ದ ಡ್ರೈವಿಂಗ್ ಟೈಮಿಗೆ ಕಂಪ್ಲೇಂಟ್ ಕೊಟ್ರಿ ಅಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಗೊತ್ತಾಗ್ತದೆ. ಅಡ್ಮಿನಿಸ್ಟ್ರೇಟರ್ ಗೊತ್ತಾಗ್ತದೆ ಇದು ಲೇಟ್ ಆಗಿ ಬಂದನ ಅಥವಾ ನಮ್ಗೆ ಎಲ್ಲಿ ಹೇಳಿದ್ರೆ ಅಲ್ಲಿ ಡಿಪಾರ್ಚರ್ ಕರೆಕ್ಟ್ ಅಲ್ಲಿ ಡೆಸ್ಟಿನೇಷನ್ ಡ್ರಾಪ್ ಮಾಡಿಲ್ಲ ಅಥವಾ ಡ್ರಿಂಕ್ಸ್ ತಗೊಂಡಿದ, ಬ್ಯಾಡ್ ಬಿಹೇವಿಯರ್ ಇತ್ತು, ಇಂಥವು ಇದ್ದು ಅಂತ ಫೀಡ್ಬ್ಯಾಕ್ ಕೊಟ್ರಿ ಅಂತಂದ್ರೆ ಅಡ್ಮಿನಿಸ್ಟ್ರೇಟರ್ ವಿಲ್ ರಿಜೆಕ್ಟ್ ದಟ್ ಪರ್ಟಿಕ್ಯುಲರ್ ಕ್ಯಾಬ್ ಪರ್ಸನ್ ಫ್ರಮ್ ದ ಸರ್ವಿಸ್. ಸೊ ಅದ್ರ ಸಲುವಾಗಿ ನಮ್ ಫೀಡ್ಬ್ಯಾಕ್ ವಿಲ್ ಪ್ಲೇ ಅ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್. ಓಕೆ, ಇಷ್ಟು ಮಾಡಿ ಇದು ಫೀಡ್ಬ್ಯಾಕ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಡಿಸ್ಪ್ಲೇ ಆಗ್ತದೆ. ಸೊ ಅಗೇನ್ ಯು ಕ್ಯಾನ್ ಲಾಗಿನ್ ಆಸ್ admin @gmail.com, ಪಾಸ್ವರ್ಡ್ admin123 ಲಾಗಿನ್ ಮಾಡ್ರೆ. ಸೊ ಕ್ಯಾಬ್ ಅಲಾಟ್ ಆಗಿತ್ತು, ಕ್ಯಾಬ್ ರಿಕ್ವೆಸ್ಟ್ ಇಸ್ ಕಂಪ್ಲೀಟೆಡ್, ಯೂಸರ್ಸ್ ಓಕೆ, ಪೇಮೆಂಟ್ ಆಗದ. ಇಲ್ಲಿ ಫೀಡ್ಬ್ಯಾಕ್ ನಾಗ ಯು ಕ್ಯಾನ್ ಸಿ ದ ಫೀಡ್ಬ್ಯಾಕ್ ಫ್ರಮ್ ದ ಕಸ್ಟಮರ್. ಸೊ ಫೀಡ್ಬ್ಯಾಕ್ ನೋಡಿದ್ರೆ ಫೀಡ್ಬ್ಯಾಕ್ ನೆಗೆಟಿವ್ ಅಂತಂದ್ರೆ ಇಮಿಡಿಯೇಟ್ಲಿ he will delete that particular customer so that ನೆಕ್ಸ್ಟ್ ಆರ್ಡರ್ಗಳು ನಮ್ಮ ಕಡೆ ಬರಬಾರ್ದು ಅಂತ ತಿಳಿದು ಇಷ್ಟು ಅಪ್ಲಿಕೇಶನ್ ರನ್ ಮಾಡಿ ತೋರಿಸ್ಬೇಕು. ಕ್ಲಿಯರ್ ವಿತ್ ದಿಸ್? ಸೊ ಫಸ್ಟ್ ವಿಲ್ ಲಾಗಿನ್, ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನ, ಕ್ಯಾಬ್ ಆಡ್ ಮಾಡ್ತೀರಿ, ಲಾಗ್ಔಟ್ ಮಾಡ್ರಿ. ಯೂಸರ್ ರಿಜಿಸ್ಟರ್ ಮಾಡ್ಕೋತಾನ, ಲಾಗಿನ್ ಮಾಡ್ತಾನ, he will book for a cab in this. ಕ್ಯಾಬ್ ಬುಕ್ ಮಾಡ್ತಾನ, ಪೇಮೆಂಟ್ ಮಾಡಿ ಲಾಗ್ಔಟ್ ಮಾಡ್ತಾನೆ. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನ, ಅಲ್ಲಿ ರಿಕ್ವೆಸ್ಟ್ ಒಳಗ ಯಾರು ರಿಕ್ವೆಸ್ಟ್ ಬಂದು ತೋರಿಸ್ತದ, he will allot one driver in this case. ಅಲ್ಲಿ ಅಲಾಟ್ ಅಂತ ಕ್ಲಿಕ್ ಮಾಡ್ತಾನೆ, ಡ್ರೈವರ್ಗೆ ಅಸೈನ್ ಮಾಡಿ ಲಾಗ್ಔಟ್ ಮಾಡ್ತಾನೆ. ನೆಕ್ಸ್ಟ್ ಕಸ್ಟಮರ್ ಲಾಗಿನ್ ಆಗ್ತಾನ, ಅವನಿಗೆ ಅಲಾಟ್ ಆಗಿದ್ದ ಅಲ್ಲಿ ಬುಕ್ ಕ್ಯಾಬ್ನಾಗೆ ತೋರಿಸ್ತದೆ ಅವನಿಗೆ, ಲೈಕ್ ಡ್ರೈವರ್ ಯಾವ ಪರ್ಟಿಕ್ಯುಲರ್ ಗಾಡಿ ನಂಬರ್ ಅಲಾಟ್ ಆಗ್ಯದ ಅಂತೇಳಿ ಆ ಗಾಡಿ ನಂಬರ್ಲಿ ಡೀಟೇಲ್ಸ್ ತಗೋತಾನೆ, ತಗೊಂಡು he can contact with that person. ಇಷ್ಟು ರನ್ ಮಾಡಿ ಲಾಸ್ಟ್ ಒಂದು ಅಲ್ಲಿ ಹೋಗಿ ರೀಚ್ ಆದ್ಮೇಲೆ he will give the feedback about the driver in this. ಆ ಫೀಡ್ಬ್ಯಾಕ್ ಕೊಟ್ಟ ಡ್ರೈವರ್ ಬಗ್ಗೆ ಕೊಟ್ಟದ ಫೀಡ್ಬ್ಯಾಕ್ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ ಅಂಡ್ he can view the feedback about that particular driver in this case. ಇಷ್ಟು ನನ್ನ ಅಪ್ಲಿಕೇಶನ್ ಅದ ಅಂತ ಹೇಳ್ಬೇಕು. ಕ್ಲಿಯರ್ ಅದ ರೈಟ್? ಎನಿ ಡೌಟ್ಸ್ ಯು ಹ್ಯಾವ್? ನೋ?